So good morning to all. As you all know, we have started with the Malcolm Bridge. Okay. Share ಮಾಡ್ತೀನಿ ನೋಡ್ರಿ screen. Okay. Okay. So we have started with Malcolm framework. Okay. So Malcolm framework start ಮಾಡಿದ್ವಿ. So ಅದರಲ್ಲೇ introduction ನೋಡಿದ್ವಿ. Okay. Next we have started with leadership ಅಂದ್ರೆ ಏನು ನೋಡಿದ್ವಿ, strategic planning ಅಂದ್ರೆ ಏನಂತ ನೋಡಿದ್ವಿ. Okay. In the previous class we have seen what is leadership and what is strategic planning. Okay. So that's ಅದನ್ನ next one just revise ಮಾಡೋಣ ಅಂತ. Okay. So leadership ಅಂತಂದ್ರೆ ಏನು, ಒಂದು senior ಇರ್ತಾರೆ ಗೈಡ್ ಮಾಡ್ತಾನೆ. Okay. So the senior person will be there to guide the organization. Okay. ಅವ್ರ ಏನ್ ಮಾಡ್ಬೇಕು, social, ethical and legal responsibilities ನ fulfill ಮಾಡ್ಬೇಕು. Okay. So that is the leadership. So senior in ಏನ್ responsibility ಅಂತಂದ್ರಮ್ಮ organization ಗೆ ಗೈಡ್ ಮಾಡ್ಬೇಕು. Okay. ಆಮೇಲೆ create a sustainable organization, one sustainable organization ನ create ಮಾಡ್ಬೇಕು. Communicate and motivate employments, ಅಲ್ಲಿ ಯಾರು ಎಂಪ್ಲಾಯ್ಮೆಂಟ್ಸ್ ಇರ್ತಾರಲ್ಲ ಅವರಿಗೆ ಕಮ್ಯುನಿಕೇಟ್ ಮಾಡ್ಬೇಕು ಮತ್ತೆ ಮೋಟಿವೇಟ್ ಮಾಡ್ಬೇಕು. ಓಕೆ. ನೆಕ್ಸ್ಟ್ ಫೋಕಸ್ ಆನ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್. ಓಕೆ. ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡ್ಬೇಕು. ಸೊ ದೀಸ್ ಆರ್ ದ ಸಮ್ ಥಿಂಗ್ಸ್. ಓಕೆ. ಸೀನಿಯರ್ ಲೀಡರ್ಶಿಪ್ ಶುಡ್ ಡೂ. ಓಕೆ. ಅಂದ್ರೆ ಸೀನಿಯರ್ ಪರ್ಸನ್ ಯಾರು ಇರ್ತಾನೆ ಅವ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಓಕೆ. ನೆಕ್ಸ್ಟ್ ಏನ್ ನೋಡಿದ್ವಿ, ಗವರ್ನೆನ್ಸ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಂತ ನೋಡಿದ್ವಿ. ಓಕೆ. ಗವರ್ನೆನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು, ಅಡ್ರೆಸ್ಸಿಂಗ್ ಆರ್ಗನೈಸೇಷನಲ್ ಗವರ್ನೆನ್ಸ್. ಓಕೆ. ಆರ್ಗನೈಸೇಷನಲ್ ಗವರ್ನೆನ್ಸ್, ಆಮೇಲೆ ಪ್ರಮೋಟಿಂಗ್ ಲೀಗಲ್ ಅಂಡ್ ಎಥಿಕಲ್ ಬಿಹೇವಿಯರ್, ಸಪೋರ್ಟಿಂಗ್ ಕೀ ಕಮ್ಯುನಿಟೀಸ್. ಓಕೆ. ಕಮ್ಯುನಿಟೀಸ್. ಸೊ ದೀಸ್ ಆರ್ ದ ಸಮ್ governance responsibilities. Okay. In deep ಇದನ್ನ ನಾನು ಲಾಸ್ಟ್ ಕ್ಲಾಸ್ ನಾಗ ಎಕ್ಸ್ಪ್ಲೈನ್ ಮಾಡೀನಿ. Okay. I hope you all remember. Okay. So next we have seen strategic planning. Okay. ಇದಾದ್ಮೇಲೆ ಲೀಡರ್ಶಿಪ್ ಆದ್ಮೇಲೆ ಏನ್ ನೋಡಿದ್ವಿ, ಸ್ಟ್ರಾಟಜಿಕ್ ಪ್ಲಾನಿಂಗ್ ನೋಡಿದ್ವಿ. ಓಕೆ. ಸೊ ಇಲ್ಲೇನ್ ನೋಡಿದ್ವಿ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತಂದ್ರೆ ಒಂದು ಆರ್ಗನೈಸೇಷನ್ ಡೆವಲಪ್ ಮಾಡಾಕ ಏನೇನ್ ಆಬ್ಜೆಕ್ಟಿವ್ಸ್ ಬೇಕು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಅದಕ್ಕೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತ ಕರೀತಾನ. ಓಕೆ. ಆಮೇಲೆ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಅಂದ್ರೆ ಏನ್ ಹೇಳಕತ್ತಾನ, ಒಂದು ಕೀ ಆಬ್ಜೆಕ್ಟಿವ್ಸ್ ನ ಫೈಂಡ್ ಔಟ್ ಮಾಡ್ಬೇಕು, ಡಿಟರ್ಮೈನ್ ಮಾಡ್ಬೇಕು. ಸೊ ಡಿಟರ್ಮೈನ್ ಮಾಡಿ ಅದನ್ನ ನಮ್ ಟೈಮ್ ಲೈನ್ ಪ್ರಕಾರ ಈಗಿಂದ ಟೈಮ್ ಲೈನ್ ಹೆಂಗ್ ಅದ ಅದನ್ನ ಕೀ ಆಬ್ಜೆಕ್ಟಿವ್ಸ್ ನ ಡಿಟರ್ಮೈನ್ ಮಾಡ್ಬೇಕು. ಆಮೇಲೆ ಬ್ಯಾಲೆನ್ಸಿಂಗ್ ದ ನೀಡ್ಸ್ ಆಫ್ ಆಲ್ ಸ್ಟಾಕ್ ಹೋಲ್ಡರ್ಸ್. ಓಕೆ. ಎಲ್ಲಾ ಸ್ಟಾಕ್ ಹೋಲ್ಡರ್ಸ್ ನೀಡ್ಸ್ ನ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ. ಆಮೇಲೆ ಆರ್ಗನೈಸೇಷನ್ ದ ಸ್ಟ್ರೆಂತ್, ವೀಕ್ನೆಸ್, ಅಪರ್ಚುನಿಟೀಸ್ ಇವೆಲ್ಲ ನಾವು ಅದನ್ನ ನೋಡ್ಕೊಂಡು ಹೋಗ್ಬೇಕು. ಓಕೆ. ಸೊ ರಿಸ್ಕ್ ಅಸೆಸ್ಮೆಂಟ್, ಚೇಂಜ್ ಇನ್ ದ ಟೆಕ್ನಾಲಜಿ. ಸೊ ಇವೆಲ್ಲ ಪ್ರೀವಿಯಸ್ ಕ್ಲಾಸ್ ನಾಗ ಎಕ್ಸ್ಪ್ಲೇನ್ ಮಾಡೇನಿ. ಸೊ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಅಂದ್ರೆ ಏನೇನ್ ಅಂತ ಹೇಳಿ, ಸೊ ಇವೆಲ್ಲ ನಾವು ಕ್ಯಾರಿ ಔಟ್ ಮಾಡ್ಬೇಕು ಎಲ್ಲ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಒಳಗೆ. ಓಕೆ. ಸೊ ನೆಕ್ಸ್ಟ್ ಏನ್ ನೋಡಿದ್ವಿ, ಸ್ಟ್ರಾಟಜಿಕ್ ಡೆಪ್ಲಾಯ್ಮೆಂಟ್ ನೋಡಿದ್ವಿ. ಇದ್ರಾಗು 3 ಸ್ಟೆಪ್ ಅದಾವ. ಓಕೆ. ಒನ್ ಇಸ್ ಆಕ್ಷನ್ ಪ್ಲಾನ್ ಡೆವಲಪ್ಮೆಂಟ್ ಅಂಡ್ ಡೆಪ್ಲಾಯ್ಮೆಂಟ್. ಓಕೆ. ಸೆಕೆಂಡ್ ಒನ್ ಇಸ್ ಪರ್ಫಾರ್ಮೆನ್ಸ್ ಪ್ರೊಜೆಕ್ಷನ್. ಓಕೆ. ಸೊ ಇವನ್ನೆಲ್ಲ ನಾವು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ನೋಡಿದ್ದೆ. ಓಕೆ. ಐ ಹೋಪ್ ಯು ಆಲ್ ರಿಮೆಂಬರ್ಡ್. ಅಂಡ್ ಇದನ್ನ ಫುಲ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸ್ಪ್ಲನೇಷನ್ ಪ್ರೀವಿಯಸ್ ಕ್ಲಾಸ್ ನಾಗ ಕೊಟ್ಟಿದ್ದೆ. ಈಗ ಜಸ್ಟ್ ನಿಮಗ್ ರಿಕಾಲ್ ಆಗ್ಲಿ ಅಂತ ಹೇಳಿ ಪಾಯಿಂಟ್ಸ್ ನಾನು ಹೇಳಿದೆ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಕಸ್ಟಮರ್ ಫೋಕಸ್. ಸೊ ನೆಕ್ಸ್ಟ್ ಪಾಯಿಂಟ್ ಇನ್ ಯುವರ್ ದಿಸ್ ಮಾಲ್ಕಮ್ ಒಳಗ ಲೀಡರ್ಶಿಪ್ ಮುಗೀತ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಮುಗೀತ. ಸೊ ನೆಕ್ಸ್ಟ್ ಏನ್ ನೋಡೋದು, ಈಗ ನಾವು ಇವತ್ತು ಕಸ್ಟಮರ್ ಅಂಡ್ ಮಾರ್ಕೆಟ್ ಫೋಕಸ್ ನ ನೋಡೋಣ. ಓಕೆ. ಕಸ್ಟಮರ್ ಮತ್ತು ಮಾರ್ಕೆಟ್ ಫೋಕಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಓಕೆ. ಅದು ರಿವಿಷನ್ ಇತ್ತಪ್ಪಿ, ಅದಕ್ಕ ಫಾಸ್ಟ್ ಹೇಳಿ ಮುಗಿಸಿದೆ. ಮಲ್ಲಿಕಾರ್ಜುನ್ ಸರ್ಜನ್, ಇಟ್ ವಾಸ್ ಜಸ್ಟ್ ರಿವಿಷನ್. ಅಂದ್ರೆ ನಿಮಗ ಲಾಸ್ಟ್ ಕ್ಲಾಸ್ ನಾಗ ಏನ್ ಹೇಳಿದ್ವಿ ಅನ್ನೋದಂತ ಜಸ್ಟ್ ರಿವೈಸ್ ಮಾಡಿದೆ, ಅದಕ್ಕೆ ನಾ ಫಾಸ್ಟ್ ಹೇಳಿದೆ ಅಷ್ಟೇ. ಓಕೆ. ಈಗ ನೆಕ್ಸ್ಟ್ ಸ್ಲೋ ಹೇಳ್ತೀನಿ. ಕಸ್ಟಮರ್ ಫೋಕಸ್ ಅದಕ್ಕೆ ಟೈಮ್ ತಗೊಂಡ್ರೆ ಮತ್ತೆ ನೆಕ್ಸ್ಟ್ ಮುಂದೆ ಓಡಂಗಿಲ್ಲ, ಅದಕ್ಕೆ ಜಸ್ಟ್ ಗ್ಲಾನ್ಸ್ ಮಾಡಿದೆ ಫಾಸ್ಟ್ ಆಗಿ. ಓಕೆ. ಓಕೆ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಕಸ್ಟಮರ್ ಫೋಕಸ್. ಓಕೆ. ಕಸ್ಟಮರ್ ಫೋಕಸ್ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಕಸ್ಟಮರ್ ಫೋಕಸ್ ನೋಡೋಣ, ಆಮೇಲೆ ಕಸ್ಟಮರ್ ಮತ್ತೆ ಮಾರ್ಕೆಟಿಂಗ್ ಮೇಲೆ ಹೆಂಗ್ ಅಂತ ಹೇಳಿ ನೋಡೋಣ. ಓಕೆ. ಸೊ ಫಸ್ಟ್ ಕಸ್ಟಮರ್ ಫೋಕಸ್ ಅಂದ್ರೆ ಏನ್ ಹೇಳ್ತಾನೆ ನೋಡ್ರಿ, ದ ಕಸ್ಟಮರ್ ಫೋಕಸ್ ಕ್ರೈಟೇರಿಯನ್ ಡಿಟರ್ಮೈನ್ಸ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಓಕೆ.
ಸೊ ಫಸ್ಟ್ ಏನಿರ್ತದೆ ಇಲ್ಲಿ ನಿಮ್ದು ಕಸ್ಟಮರ್ ರಿಕ್ವೈರ್ಮೆಂಟ್ ನ ನೀವು ನೋಡ್ಬೇಕು. ಓಕೆ, ಸೊ ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತದೆ ಅಂತಂದ್ರೆ ಏನ್ ಕಸ್ಟಮರ್ದ ರಿಕ್ವೈರ್ಮೆಂಟ್ ಅದ ಅದು. ಓಕೆ, ಬಿಲ್ಡ್ಸ್ ಕಸ್ಟಮರ್ಸ್ ರಿಲೇಶನ್ಶಿಪ್, ನಾವು ಕಸ್ಟಮರ್ ಜೊತೆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಬೇಕು. ಓಕೆ, ಆಮೇಲೆ ಅಂಡ್ ಯೂಸ್ ಕಸ್ಟಮರ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ಅಂಡ್ ಐಡೆಂಟಿಫೈ ನ್ಯೂ ಅಪರ್ಚುನಿಟೀಸ್ ಫಾರ್ ಇನೋವೇಷನ್ಸ್. ಓಕೆ, ಈಗ ನಾವ್ ಒಂದ್ ಹೊಸ ಬಿಸ್ನೆಸ್, ನಾಟ್ ಓನ್ಲಿ ಹೊಸ ಬಿಸ್ನೆಸ್, ಯಾವ್ದೇ ಒಂದ್ ಬಿಸ್ನೆಸ್ ಇರ್ಲಿ, ಸ್ಮಾಲ್ ಸ್ಕೇಲ್ ಅಥವಾ ಲಾರ್ಜ್ ಸ್ಕೇಲ್, ಅವಾಗ ಏನಂತಂದ್ರೆ ನಮ್ದು ಏನ್ ಕ್ರೈಟೇರಿಯಾ, ಕಸ್ಟಮರ್ ಫೋಕಸ್ ಏನ್ ಕ್ರೈಟೇರಿಯಾ ಅಂತಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನದ ಅದನ್ನ ನಾವ್ ಮಾಡ್ಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಆಗ ಟ್ರೆಂಡಿ ಇದ್ದಿದ್ದ ಕ್ಲಾತ್ಸ್ ನ ತಗೋತಾರ. ಓಕೆ, ಟ್ರೆಡಿಷನಲ್ ಕ್ಲಾತ್ಸ್ ಕಮ್ಮಿ. ಓಕೆ, ಸೊ ನಾವೇನ್ ಕಸ್ಟಮರ್ಗೆ ಟ್ರೆಂಡಿ ಇದ್ದಿದ್ದ ಕ್ಲಾತ್ಸ್ ನ ರೆಡಿ ಮಾಡಕ್ ಬಿಟ್ಟು ಟ್ರೆಡಿಷನಲ್ ಕ್ಲಾತ್ಸ್ ನ ರೆಡಿ ಮಾಡಿದ್ವಿ ಅಂತಂದ್ರೆ ಅದು ಫುಲ್ಫಿಲ್ಮೆಂಟ್ ಆಗಂಗಿಲ್ಲ, ಕಸ್ಟಮರ್ ರಿಕ್ವೈರ್ಮೆಂಟ್ ಆಗಂಗಿಲ್ಲ ಅಂತ ಹೇಳ್ತೀವಿ. ಓಕೆ, ಅದ ಎಕ್ಸಾಂಪಲ್ ಆಗ್ತದೆ. ನಾಟ್ ಓನ್ಲಿ ಕ್ಲಾತ್ಸ್, ವೆನ್ ವಿ ಗೋ ಫಾರ್ ಮೊಬೈಲ್ಸ್ ಆಲ್ಸೋ. ಓಕೆ, ಸೊ ಈಗೇನ್ ಕೇಳ್ತಾನೆ ಎಲ್ಲಾರು ಕಸ್ಟಮರ್ಸ್, ಹೈಯರ್ ಸ್ಟೋರೇಜ್ ಇದ್ದಿದ್ ಕೇಳ್ತಾನೆ, ಹೈಯರ್ ಕ್ಯಾಮ್ರಾ ಇದ್ದಿದ್ ತಗೋತಾನೆ. ಓಕೆ, ಆಮೇಲೆ ಏನೇನೋ ಅದಾವಲ್ಲ ಮೊಬೈಲ್ಸ್ ಒಳಗ, ಸೊ ಹೈಯರ್ ಕ್ವಾಲಿಟಿ ಇದ್ದ ಮೊಬೈಲ್ಸ್ ನ ತಗೋತಾನೆ. ಓಕೆ, ಸೊ ಅದನ್ ಬಿಟ್ಟ ನಾವ್ ಹಳಿದನ್ನ 2GB ಓಕೆ, ಆಮೇಲೆ ಹಳಿ ಮೆಗಾ ಪಿಕ್ಸೆಲ್, ಸೊ ಇಂಥವೆಲ್ಲ ನಾವು ರೆಡಿ ಮಾಡ್ಕೊತ ಕುಂತ್ ಬಂದ್ರೆ ಅದೇನಾಗ್ತದೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಮೀಟ್ ಆಗಂಗಿಲ್ಲ ನಾವು. ಓಕೆ, ಈಗಿನ ಪ್ರೆಸೆಂಟ್ ಸಿಚುವೇಶನ್ ಆಗ ಕಸ್ಟಮರ್ ರಿಕ್ವೈರ್ಮೆಂಟ್ ಏನದ ಅದನ್ನ ನೋಡ್ಕೊಂಡು ನಾವು ಕ್ಯಾರಿ ಔಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಆತ. ನೀವ್ ನೋಡ್ರಿ, ಯಾವ್ದೇ ಒಂದ್ ಕಡೆ ಹೋದ್ರಿ ಮಾರ್ಕೆಟಿಗೆ ಅಂತಂದ್ರ, ಮಾರ್ಕೆಟ್ ಹೋದ್ಮೇಲೆ ನಾಟ್ ಓನ್ಲಿ ಮಾರ್ಕೆಟ್, ನೀವ್ ಯಾವ್ದೇ ಒಂದ್ ಕಸ್ಟಮರ್ ಜೊತೆ ನಿಮ್ದ ರಿಲೇಶನ್ಶಿಪ್ ಕರೆಕ್ಟ್ ಮಾಡ್ಕೊಂಡ್ರೆ ಅಷ್ಟೇ ನಿಮ್ದ ಆ ಕಸ್ಟಮರ್ ನಿಮ್ ಜೊತೆ ಬರ್ತಾನ. ಓಕೆ, ಈಗ ಒಂದ್ ಮಾರ್ಕೆಟ್ ಹೋಗಿ ಒಂದ್ ಬಿಸ್ನೆಸ್ ಒಳಗ ಯಾರೋ ಒಬ್ಬನ್ ಬಂದಿರ್ತಾನ, ಒಂದ್ ಸ್ವಲ್ಪ ಸೈಕೋದಾನ ಅಂತ ತಿಳ್ಕೊರಿ, ಅವ ಹಂಗ ಅದಾನಂತ ಅವನ ಜೊತೆ ಜಗಳ ಆಡಿ ಕಳ್ಸಿದ್ರ ಅಂತ ತಿಳ್ಕೊರಿ. ಓಕೆ, ಅವ ನೆಕ್ಸ್ಟ್ ಟೈಮ್ ಬರಂಗಿಲ್ಲ, ನಿಮ್ದಲ್ಲಿ ಒಂದ್ ಕಸ್ಟಮರ್ ಲಾಸ್ ಆಗ್ತದೆ. ಓಕೆ, ಹಂಗೆ ಇರ್ಲಿ, ಏನೇ ಇರ್ಲಿ. ಆಮೇಲೆ ಇನ್ನೊಂದ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂತಂದ್ರೆ, ನಿಮ್ ಬಂದಿರ್ತಾರ, ಏನೋ ನಿಮ್ ಜೊತೆ ಒಂದ್ ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡ್ರಿ ಅಂತ ಹೇಳ್ತಿರ್ತಾರ. ಓಕೆ, ಸೊ ಹೇಳ್ಬೇಕಾದಾಗ ನೀವ್ ಅವ್ರ ಜೊತೆ ಒಂದ್ ಸ್ಮೂತ್ ಆಗಿ ನೀವು ಹಂಗಿರಂಗಿಲ್ರಿ, ಹಿಂಗಿದ್ರ ನಮ್ಗೂ ಇಷ್ಟ ಪ್ರಾಫಿಟ್ ಆಗ್ತದೆ, ಇಲ್ಲ ನಮ್ಗೂ ಲಾಸ್ ಆಗ್ತದೆ, ಹಂಗ ಒಂದ್ ಸ್ಮೂತ್ ಆಗಿ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ರ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ತಾರೆ. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ನೀವ್ ಅವ್ರ ಜೊತೆ ಆಗಂಗಿಲ್ಲ ನೋಡ್ರಿ ಅಂತ ಹೋಗಿ ನೀವು ಬೆದರ್ಸ್ಬಿಟ್ರ ಅಂದ್ರೆ ಏನಾಗ್ತದೆ, ಅವ್ರ ನೆಕ್ಸ್ಟ್ ಟೈಮ್ ಬರಂಗಿಲ್ಲ. ಓಕೆ, ಸೊ ಏನ್ ಹೇಳ್ಬೇಕು, ಬಿಲ್ಡ್ಸ್ ಕಸ್ಟಮರ್ ರಿಲೇಶನ್ಶಿಪ್ ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ನ ನೀವು ಕರೆಕ್ಟ್ ಆಗಿ ಬಿಲ್ಡ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಾನಂತಂದ್ರೆ ಯೂಸರ್ ಕಸ್ಟಮರ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ಅಂಡ್ ಐಡೆಂಟಿಫೈ ನ್ಯೂ ಅಪರ್ಚುನಿಟೀಸ್ ಫಾರ್ ಇನೋವೇಷನ್ಸ್. ಓಕೆ, ಫೀಡ್ಬ್ಯಾಕ್ ತಗೋತಿರ್ತಾರ ನೋಡ್ರಿ ಬಹಳಷ್ಟು ಬಿಸ್ನೆಸ್ ಒಳಗ್. ನೋಡ್ರಿ, ನೀವು ಆನ್ಲೈನ್ ನೋಡ್ಬೋದು, ಫೀಡ್ಬ್ಯಾಕ್ ಫಾರ್ಮ್ ಅಂತ ಇರ್ತದೆ ಆನ್ಲೈನ್ ಆಗ. ಓಕೆ, ಸೊ ನಿಮ್ದು ಬಿಸ್ನೆಸ್ ಬಗ್ಗೆ ನೀವು ಫೀಡ್ಬ್ಯಾಕ್ ತಗೊಂಡ್ರಿ ಅಂತಂದ್ರೆ ನಿಮ್ಗ ಗೊತ್ತಾಗ್ತದೆ ನೀವೆಲ್ಲ ಲ್ಯಾಗಿಂಗ್ ಆಗಾಕತ್ತೀರಿ ಅಂತ. ಓಕೆ, ಸೊ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಓಕೆ, ಆಮೇಲೆ ಐಡೆಂಟಿಫೈ ನ್ಯೂ ಅಪರ್ಚುನಿಟೀಸ್ ಫಾರ್ ಇನೋವೇಷನ್, ಹೊಸ ಹೊಸ ಇನೋವೇಷನ್ಸ್ ನೀವು ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ಟೋಟಲಿ ಕಸ್ಟಮರ್ ಫೋಕಸ್ ಅಂದ್ರೆ ಏನು ಅಂತಂದ್ರ, ಫಸ್ಟ್ ಏನ್ ಮಾಡ್ಬೇಕು, ಕಸ್ಟಮರ್ ರಿಕ್ವೈರ್ಮೆಂಟ್ ನ ನೀವು ಫುಲ್ಫಿಲ್ಮೆಂಟ್ ಮಾಡ್ಬೇಕು. ಓಕೆ, ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಅದನ್ನ ಫುಲ್ಫಿಲ್ಮೆಂಟ್ ಮಾಡ್ಬೇಕು. ಸೆಕೆಂಡ್ ಒನ್ ಏನು, ಬಿಲ್ಡ್ಸ್ ಕಸ್ಟಮರ್ ರಿಲೇಶನ್ಶಿಪ್, ಕಸ್ಟಮರ್ ಜೊತೆ ಕರೆಕ್ಟ್ ಆಗಿ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಬೇಕು. ನೆಕ್ಸ್ಟ್ ಯೂಸರ್ ಕಸ್ಟಮರ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ಅಂಡ್ ಐಡೆಂಟಿಫೈ ನ್ಯೂ ಅಪರ್ಚುನಿಟೀಸ್. ಸೊ ಫೀಡ್ಬ್ಯಾಕ್ ತಗೋಬೇಕು, ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ನಾವೆಲ್ಲ ಲ್ಯಾಗ್ ಆಗತ್ತೀವಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟ್ ಇತ್ತಂದ್ರೆ ಹೊಸ ಅಪರ್ಚುನಿಟೀಸ್ ನ ನಾವು ಇನೋವೇಷನ್ಸ್ ನ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಕಸ್ಟಮರ್ ಫೋಕಸ್. ಸೊ ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದ ಡೆಫಿನೇಷನ್ ಆಫ್ ಕಸ್ಟಮರ್ ಫೋಕಸ್? Please reply. Please reply. Everyone understood about the customer focus? What about others? Only 16 people raised your hands. 16, 17. What about others? Abdul, Kavita understood. Abhishek Bagade, Akash Yamde, Harsh, Mallikarjun, Megha, Nikita, Sachin, both Sachin. Vinita,
ಸುಪುತ್ರ ಕರಿಬೇಕೇನ ಒಬ್ರೊಬ್ರ ಹೆಸರು 39 people ಅದಿರಿಲ್ಲ only some people has raised your hands all others present ಕೇಳಾಕತ್ತಿಲ್ಲ ನಾ ತಿಳಿತೋ ಇಲ್ಲ ಅಂತ ಕೇಳಾಕತ್ತೀನಿ ನಾನು okay lower your hands okay lower your hands okay everybody lower your hands so that I can take attendance here Sushant Aditi Sachin Patil lower your hands okay okay next we'll go for the next topic that is customer and market knowledge okay so next ಏನ್ ಹೇಳ್ತಾನೆ customer ಮತ್ತೆ market knowledge ಏನೇನದ ಅಂತ ಹೇಳಿ ಹೇಳ್ತಾನಿಲ್ಲ okay so first thing is identification and determination of target customers and market segments okay so first ಏನ್ ಹೇಳ್ತಾನೆ ನೋಡ್ರಿ first thing customer and market knowledge ಒಳಗ identification and determination of target customers and market segment okay so ಏನ್ ಮಾಡ್ಬೇಕು ನಾವು ಕಸ್ಟಮರ್ ಟಾರ್ಗೆಟ್ ಏನದ ಸೊ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕು ನಾಟ್ ಓನ್ಲಿ ಕಸ್ಟಮರ್ಸ್ ಟಾರ್ಗೆಟ್ ಮತ್ತೆ ಮಾರ್ಕೆಟ್ ಸೆಗ್ಮೆಂಟ್ ಪ್ರೆಸೆಂಟ್ ಮಾರ್ಕೆಟ್ ಸೆಗ್ಮೆಂಟ್ಸ್ ಗಳು ಏನದಾವ ಅದನ್ನ ಐಡೆಂಟಿಫೈ ಮಾಡ್ಬೇಕು ಮತ್ತೆ ಡಿಟರ್ಮೈನ್ ಮಾಡ್ಬೇಕು ಅಂತ ಹೇಳ್ತಾನೆ ಓಕೆ ಆಲ್ ಹ್ಯಾವ್ ಇಟ್ಸ್ ಓನ್ ಟಾರ್ಗೆಟ್ಸ್ ಓಕೆ ನಾ ಇದನ್ನ ಪ್ರೀವಿಯಸ್ ಹೇಳಿನ ಸೊ ಯಾವುದೇ ಒಂದ ಬಿಸ್ನೆಸ್ ಇರ್ಲಿ ಎಲ್ಲಾ ತರದ ಅದು ಒಂದ ಟಾರ್ಗೆಟ್ ಅಂತ ಇರ್ತದ ಓಕೆ ಸೊ ಕಸ್ಟಮರ್ಸ್ ಟಾರ್ಗೆಟ್ ನ ಮತ್ತೆ ಮಾರ್ಕೆಟ್ ಸೆಗ್ಮೆಂಟ್ ನ ನಾವು ಐಡೆಂಟಿಫಿಕೇಶನ್ ಮಾಡಿ ಅದನ್ನ ಡಿಟರ್ಮಿನೇಷನ್ ಮಾಡ್ಬೇಕು ದಟ್ ಈಸ್ ದ ಫಸ್ಟ್ ಥಿಂಗ್ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಯೂಸಿಂಗ್ ಫೀಡ್ಬ್ಯಾಕ್ ಟು ಬಿಕಮ್ ಮೋರ್ ಫೋಕಸ್ಡ್ ಅಂಡ್ ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ ನೀಡ್ಸ್ ಓಕೆ ಸೊ ಇಲ್ಲೇ ನೋಡಿದ್ವಿ ನಾವು ಏನಂತ ಹೇಳಿ ಫೀಡ್ಬ್ಯಾಕ್ ತಗೋಬೇಕಂತ ಹೇಳಿ ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು ಯೂಸರ್ ಅಥವಾ ಕಸ್ಟಮರ್ ಫೀಡ್ಬ್ಯಾಕ್ ತಗೋಬೇಕು ಸೊ ಕಸ್ಟಮರ್ ಫೀಡ್ಬ್ಯಾಕ್ ತಗೋದ್ರಿಂದ ಏನಾಗ್ತದೆ ಕಸ್ಟಮರ್ ನೀಡ್ಸ್ ನ ನಾವು ಸ್ಯಾಟಿಸ್ಫೈ ಮಾಡ್ಬೋದು ಅಂತ ಹೇಳಿ ಓಕೆ ನೀವು ಹೆಂಗೂ ಇರ್ಬೋದು ನೀವು ಕಸ್ಟಮರ್ ಫೀಡ್ಬ್ಯಾಕ್ ನ ನೀವು ಒಂದು ಆನ್ಲೈನ್ ಇತ್ತಂದ್ರೆ ಫಾರ್ಮ್ ಕ್ರಿಯೇಟ್ ಮಾಡ್ಕೋಬಹುದು ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಇಟ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಅಲ್ಲೇ ಇರ್ತದ ನೋಡ್ರಿ ರೇಟಿಂಗ್ಸ್ ಹಾಕ್ತಿರ್ತಿಲ್ಲ ಈಗ ನೀವು ಅಮೆಝಾನ್ ಅದೆಲ್ಲ ನೋಡಿದ್ರಂದ್ರ ನೀವು ಬಾಯ್ ಮಾಡ್ಬೇಕಾದಾಗ ನಿಮಗ್ ಪ್ರಾಡಕ್ಟ್ ಬಂದ್ ಡೆಲಿವರಿ ಆಗ್ತದೆ ಓಕೆ ಸೊ ಆಮೇಲೆ ಹೆಂಗ್ ಕೊಡ್ತಾನ ಅಲ್ಲಿ ರೇಟಿಂಗ್ ಕೊಡ್ತಾನ ಓಕೆ ರೇಟಿಂಗ್ ಕೊಡ್ತಾನ ಆಮೇಲೆ ಒಂದು ಕಮೆಂಟ್ ಕೊಡ್ತಾನೆ ಏನಾದ್ರೂ ಎಕ್ಸ್ಟ್ರಾ ಕಮೆಂಟ್ಸ್ ಇತ್ತಂದ್ರೆ ಇಟ್ ಮೇ ಬಿ ಎ ಗುಡ್ ಆರ್ ಬ್ಯಾಡ್ ಹಂಗೂ ಫೀಡ್ಬ್ಯಾಕ್ ತಗೋಬಹುದು ಓಕೆ ಸೊ ಇಲ್ಲ ಅಂತಂದ್ರೆ ನೀವು ಆಫ್ಲೈನ್ ಇತ್ತ ಅಂತಂದ್ರೆ ಅಲ್ಲಿ ಒಂದು ಡಬ್ಬಿ ಇಡ್ಬೋದು ಓಕೆ ಸೊ ಡಬ್ಬಿ ಇಟ್ಟ ಅಲ್ಲಿನೇ ಒಂದ್ ಸೀಟ್ಸ್ಗಳು ತಗೊಂಡ ಗುಡ್ ಬೆಸ್ಟ್ ಬೆಟರ್ ಅಂತ ಹಾಕ್ಬೋದು ಇಲ್ಲಾಂದ್ರೆ ನೀವು ಇಲ್ಲಿ ಮೋರ್ ಒಳಗ್ ನೋಡ್ತೀರಿ ನೋಡಿ ಓಕೆ ಸೊ ಮೋರ್ಗೆ ಹೋಗೋದಾಗ ಅಲ್ಲೇ ಒಂದು ಪ್ರೆಸ್ಸಿಂಗ್ ಬಟನ್ ಇರುತ್ತೆ ಗುಡ್ I didn't remember good better ಇನ್ನೊಂದ್ ಏನೋ ಅದ ಓಕೆ ಸೊ ಅಲ್ಲಿ ಏನ್ ಮಾಡ್ತೀರಿ ನಾವು ಕ್ಲಿಕ್ ಮಾಡಿ ಬರ್ತೀವಿ ಅದನ್ನ ಸೊ ಅದೇನಾಗ್ತದೆ ಅಂತಂದ್ರೆ ನಾವ್ ಅಲ್ಲೇ ಫೀಡ್ಬ್ಯಾಕ್ ತಗೊಂಡಂಗ ಓಕೆ ಸೊ ಆ ಫೀಡ್ಬ್ಯಾಕ್ ಪ್ರಕಾರ ನಾವ್ ಏನಾದ್ರೂ ಕಸ್ಟಮರ್ ನೀಡ್ಸ್ ನ ನಾವು ಫುಲ್ಫಿಲ್ಮೆಂಟ್ ಮಾಡ್ಲಿಲ್ಲ ಅಂತಂದ್ರ ಅಲ್ಲಿ ನಮ್ಗ ಗೊತ್ತಾಗ್ತದೆ ಸೊ ನಾವ್ ಅಲ್ಲೇ ಅವ್ರದ್ ಏನ್ ರಿಕ್ವೈರ್ಮೆಂಟ್ಸ್ ಹೆಚ್ಚಿಗದ ಅದನ್ನ ನಾವು ಫುಲ್ಫಿಲ್ಮೆಂಟ್ ನ ಮಾಡ್ಬೋದು ಅಂತ ಹೇಳ್ತಾರೆ ಓಕೆ ಸೊ ನೆಕ್ಸ್ಟ್ ಅದ ನೋಡ್ರಿ ಸೊ ಇದ್ರಾಗ ಎರಡೇ ಬರ್ತಾವ ಕಸ್ಟಮರ್ ಅಂಡ್ ಮಾರ್ಕೆಟ್ ನಾಲೆಜ್ ಒಳಗ 2 ಪಾಯಿಂಟ್ಸ್ ದಟ್ ಈಸ್ ಕಸ್ಟಮರ್ ಟಾರ್ಗೆಟ್ ಮತ್ತೆ ಮಾರ್ಕೆಟ್ ಸೆಗ್ಮೆಂಟ್ ನ ಐಡೆಂಟಿಫೈ ಮತ್ತೆ ಡಿಟರ್ಮಿನೇಷನ್ ಮಾಡ್ಬೇಕಂತ ಹೇಳ್ತಾನೆ ಓಕೆ ಸೆಕೆಂಡ್ ಒನ್ ಏನು ಫೀಡ್ಬ್ಯಾಕ್ ತಗೋಬೇಕು ಓಕೆ ಯಾರ್ದು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಅವ್ರದ್ದು ನೀಡ್ಸ್ ಏನದಲ್ಲ ತಗೋದ್ನಿಂತ ಅವ್ರ ನೀಡ್ಸ್ ನಾವು ಜಾಸ್ತಿ ಫುಲ್ಫಿಲ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾನೆ ಓಕೆ ಸೊ ನೆಕ್ಸ್ಟ್ ಏನದ ನೋಡ್ರಿ ಕಸ್ಟಮರ್ ರಿಲೇಶನ್ಶಿಪ್ ಅಂಡ್ ಸ್ಯಾಟಿಸ್ಫಿಕೇಶನ್ ಓಕೆ ಸೊ ಕಸ್ಟಮರ್ ರಿಲೇಶನ್ಶಿಪ್ ಮತ್ತೆ ಅರ್ಧ ಸ್ಯಾಟಿಸ್ಫಿಕೇಶನ್ ಹೆಂಗಿರ್ತದ ನೋಡ್ರಿ ಓಕೆ ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ acquire new customers meet and exceed customer expectations ಓಕೆ ಅಂದ್ರೆ ಹೊಸ ಕಸ್ಟಮರ್ಸ್ ನ ನಾವು ತಗೋಬೇಕು ಸೊ ಅವ್ರಿಗೆ ಮೀಟ್ ಮಾಡ್ಬೇಕು ಓಕೆ ಆಮೇಲೆ ಕಸ್ಟಮರ್ ಎಕ್ಸೆಪ್ಟೇಷನ್ ನಾವು ಎಕ್ಸೀಡ್ ಮಾಡ್ಬೇಕು ಎಕ್ಸೀಡ್ ಅಂತಂದ್ರೆ ಅವ್ರ ಎಕ್ಸೆಪ್ಟೇಷನ್ ಗಿಂತ ನಾವು ಹೆಚ್ಚಿಗೆ ನಾವು ಅದನ್ನ ಕೊಡ್ಬೇಕು ಓಕೆ
ಅದರಿಂದ ಏನಾಗ್ತದೆ ಕಸ್ಟಮರ್ ರಿಲೇಶನ್ಶಿಪ್ ನಾವು ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ ಅಂದ್ರೆ ಏನು ಕಸ್ಟಮರ್ ರಿಲೇಶನ್ಶಿಪ್ ನಾವ್ ಹೆಂಗ್ ಮಾಡ್ಕೋತೀವಿ ಆಮೇಲೆ ಅದನ್ನ ಹೆಂಗ್ ಸ್ಯಾಟಿಸ್ಫಿಕೇಶನ್ ಮಾಡ್ತೀವಿ ಅಂತ ಹೇಳಿ. ಸೊ ಅಂದ್ರೆ ಏನು ಈಗ ಫಸ್ಟ್ ಈಗ ನೋಡ್ರಿ ಈಗ ನಾ ಆಫ್ಲೈನ್ ಕನ್ಸಿಡರ್ ಮಾಡ್ರಿ. ಈಗ ನಾ ಒಂದ್ ಸಣ್ಣದ ಒಂದ್ ಹೊಸಾದ ಚಾಲು ಮಾಡ್ದೆ ಅಂತ ಇಟ್ಕೊಳ್ರಿ ಬಿಸ್ನೆಸ್. ಓಕೆ ಸೊ ನಾ ಹೋಗಿ ಏನ್ ಮಾಡ್ತೀನಿ ಮಾರ್ಕೆಟಿಂಗ್ ಮಾಡ್ತೀನಿ. ಓಕೆ ಸೊ ಮಾರ್ಕೆಟಿಂಗ್ ಮಾಡಿದಾಗ ಏನಾಗ್ತದೆ ನಂದು ಬಿಸ್ನೆಸ್ ಚಾಲು ಮಾಡೀನಿ ಅಂತ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ ಸೊ ಅಲ್ಲೇ ನಾ ಹೊಸ ಪರ್ಸನ್ಸ್ ಹೊಸ ಕಸ್ಟಮರ್ಸ್ ಹೋಗಿ ಬೀಟ್ ಮಾಡ್ತೀನಿ. ಎಕ್ಸಾಂಪಲ್ ಹಿಂಗ್ ಅದಾವ ಕ್ವಾಲಿಟೀಸ್ ಪ್ರಾಡಕ್ಟ್ಸ್ ಅದಾವ ತಗೋರಿ ಅಂತ ಹೇಳಿ. ಓಕೆ ಆಮೇಲೆ ಅವ್ರಿಗೆ ಹೋಗಿ ಮೀಟ್ ಮಾಡೋದು, ಹೊಸ ಕಸ್ಟಮರ್ಸ್ ಬಂದ್ರಂದ್ರೆ ಅವ್ರಿಗೆ ಹೋಗಿ ಮೀಟ್ ಮಾಡೋದು, ಅವ್ರದ್ದೇನ್ ರಿಕ್ವೈರ್ಮೆಂಟ್ಸ್ ಅದನ್ನ ತಗೋದು. ಓಕೆ ಆಮೇಲೆ ಅದನ್ನ ಎಕ್ಸೀಡ್ ಮಾಡೋದು. ಓಕೆ ಎಕ್ಸೀಡ್ ಕಸ್ಟಮರ್ಸ್ ಎಕ್ಸೆಪ್ಟೇಷನ್ ಅಂತಂದ್ರೆ ಅವ್ರದೇನ್ ಎಕ್ಸೆಪ್ಟೇಷನ್ ಅದ ಅದಕ್ಕಿಂತ ಹೆಚ್ಚಿಗೆ ಮಾಡೋದು. ಓಕೆ ಇವಾಗ ಸೇಲ್ಸ್ ಪರ್ಸನ್ಸ್ ಬರ್ತಾರ ನೋಡ್ರಿ ಬರಾಕತ್ತಿಲ್ಲ ಇನ್ ದ ಪೀರಿಯಡ್ ಆಫ್ ಕೊರೋನಾ ಪೈಲಾ ಬರ್ತಿದ್ರು. ಓಕೆ ಸೊ ಸೇಲ್ಸ್ ಪರ್ಸನ್ ಬಂದವ್ರು ಏನ್ ಮಾಡ್ತಿದ್ರು ಅಂತಂದ್ರ ಮನಿಗ್ ಬರ್ತಿದ್ರು ಅವ್ರು. ಓಕೆ ಸೊ ಮನಿಗ್ ಬಂದು ಹೊಸ ಮಂದಿಗೆ ಬಂದು ಭೇಟಿಯಾಗಿ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಅದನ್ನ ಸೆಲ್ ಮಾಡಿ ಹೋಗ್ತಾರ. ಓಕೆ ಅದು ಒಂದಾತು. ಆಮೇಲೆ ಈಗ ನೋಡ್ರಿ ಹೊಸ ಶಾಪ್ ಅದ್ ಚಾಲು ಮಾಡಿದ್ರು ಅಂತ ಸೊ ಅವ್ರದೆಲ್ಲ ಮಾರ್ಕೆಟಿಂಗ್ ಮಾಡ್ತಿರ್ತಾರ. ಹಿಂಗ್ ಗಾಡಿ ಒಳಗ್ ಒದರ್ಕೋತ್ ಹೋಗ್ತಿರ್ತಾರ, ಇಲ್ಲ ಅಂತಂದ್ರೆ ಏನೋ ಒಂದ್ ಬೋರ್ಡ್ ಹಾಕೊಂಡು ಹೋಗ್ತಿರ್ತಾರ. ಓಕೆ ಸೊ ದೋಸ್ ಆರ್ ನಥಿಂಗ್ ಬಟ್ ಹೊಸ ಕಸ್ಟಮರ್ಸ್ ಗೆ ಅಪ್ರೋಚ್ ಆಗೋದು, ಅವರಿಗೆ ಮೀಟ್ ಮಾಡೋದು, ಆಮೇಲೆ ಅವ್ರದ್ದೆಲ್ಲ ಮೀನ್ಸ್ ಹೊಸ ಥಿಂಗ್ಸ್ ನಾವು ನಮ್ ಕಡೆ ಕರ್ಕೊಳ್ಳೋದು. ಓಕೆ ಅಂದ್ರೆ ಹೊಸ ಕಸ್ಟಮರ್ಸ್ ಗೆ ನಮ್ ಕಡೆ ತಗೋದು ಅಂತ ಹೇಳಿ ಅದನ್ನ ಹೇಳ್ತಾನೆ. ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ ನೋಡ್ರಿ, ಇಂಪ್ಲಿಮೆಂಟ್ ಪ್ರೊಸೆಸ್ ಫಾರ್ ಮ್ಯಾನೇಜಿಂಗ್ ಕಸ್ಟಮರ್ ಕಾಂಪ್ಲಿಮೆಂಟ್ಸ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್ಲಿ. ಓಕೆ ಸೊ ಏನದ ಕಸ್ಟಮರ್ದ ಏನ್ ಕಾಂಪ್ಲಿಮೆಂಟ್ ಇರ್ತದೆ, ಇಟ್ ಮೇ ಬಿ ಅ ಗುಡ್ ಆರ್ ಬ್ಯಾಡ್. ಓಕೆ ಸೊ ಕಸ್ಟಮರ್ದ ಏನ್ ಕಾಂಪ್ಲಿಮೆಂಟ್ ಇರ್ತದಲ್ಲ ಅದನ್ನ ನಾವು ಎಫೆಕ್ಟಿವ್ಲಿ ಎಫಿಷಿಯಂಟ್ಲಿ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋಂತ ಪ್ರೋಸೆಸ್ ನಾವು ಮಾಡ್ಬೇಕಂತ ಹೇಳ್ತಾನೆ. ಓಕೆ ಈಗ ಏನೋ ಒಂದ್ ಕಸ್ಟಮರ್ ಹೇಳಿ ಹೋಗಿರ್ತಾನೆ, ಸೊ ಇಟ್ ಮೇ ಬಿ ನಮ್ದ್ ಇಂಪ್ರೂವ್ಮೆಂಟ್ ಇಂದ ಒಂದ್ ಹೇಳಿ ಹೋಗಿರ್ತಾನೆ, ಇದು ಹಿಂಗ್ ಚಲೋ ಇಲ್ರಿ ಇದನ್ನ ಒಂದ್ ಸ್ವಲ್ಪ ಚಲೋ ಮಾಡ್ರಿ ಅಂತ ಹೇಳಿ ಹೋಗ್ತಾನೆ. ಓಕೆ ಅವ ಹಂಗ್ ಹೇಳಾನ ಅಂತ ಹೇಳಿ ಅದನ್ನ ತಲೆಯಾಗ ಇಟ್ಕೊಂಡ್ ಕೊಡೋದಲ್ಲ. ಓಕೆ ಸೊ ಅವ ಅದನ್ನ ಹೇಳಾನ ಅಂತ ಹೇಳಿ ನಾವು ನೆಕ್ಸ್ಟ್ ಟೈಮ್ ಅದು ಬಂದಾಗ ಅದು ಫುಲ್ಫಿಲ್ಮೆಂಟ್ ಆಗ್ಬೇಕು. ಓಕೆ ಸೊ ಹಂಗ ಇಂಪ್ಲಿಮೆಂಟೇಶನ್ ಪ್ರೋಸೆಸ್ ನ ನೀವು ಮಾಡ್ಕೋರಿ ಅಂತ ಹೇಳ್ತಾರೆ. ಓಕೆ ಸೊ ಇದರಿಂದ ಏನಾಗ್ತದೆ ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ಆಗ್ತದೆ. ಓಕೆ ಸೊ these are the two things we are going to see in the customer relationship and satisfaction. ಸೊ ಫಸ್ಟ್ ಏನು ಹೊಸ ಕಸ್ಟಮರ್ಸ್ ನ ತಗೋಬೇಕಂದ್ರ ಮೀಟ್ ಮಾಡ್ಬೇಕು, ಅವ್ರದ್ದು ಏನ್ ರಿಕ್ವೈರ್ಮೆಂಟ್ಸ್ ಅದನ್ನೆಲ್ಲ ನಾವು ಕೊಡ್ಬೇಕು. ಓಕೆ ಸೊ ಆಮೇಲೆ ಅವ್ರ ಏನಾದ್ರು ಫೀಡ್ಬ್ಯಾಕ್ ಕೊಟ್ರು ಅಂತಂದ್ರೆ ಕಾಂಪ್ಲಿಮೆಂಟ್ಸ್ ಕೊಟ್ರು ಅಂತಂದ್ರೆ ಅದನ್ನ ಒಂದ್ ಕರೆಕ್ಟ್ ಪ್ರೊಸೆಸ್ ಆಗಿ ಇಂಪ್ಲಿಮೆಂಟೇಶನ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ ಸೊ ದಿಸ್ ಆರ್ ದ ಟೂ ಥಿಂಗ್ಸ್. ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ, ಇಲ್ಲಿ ತನ ಏನದ ಅಟ್ರಾಕ್ಟಿಂಗ್ ದ ಕಸ್ಟಮರ್ ಆಗ್ಬೋದು, ನೀವ್ ಹೆಂಗ್ ಮಾಡ್ತೀರ ಅನ್ನೋದ ಅದನ್ನ. ಓಕೆ ನೀವ್ ಹೊಸ ಕಸ್ಟಮರ್ಸ್ ತಗೋಬೇಕಂದ್ರೆ ನೀವ್ ಹೆಂಗ್ ಮಾಡ್ತೀರಿ ಅದ್ರ ಮ್ಯಾಗ ಡಿಪೆಂಡ್. ಓಕೆ ನೀವಾಗೆ ಪರ್ಸನಲಿ ಹೋಗಿ ಮೀಟ್ ಆಗಿ ನಿಮ್ದ ಎಲ್ಲ ನಿಮ್ದು ಹೊಸ ಬಿಸ್ನೆಸ್ ಬಗ್ಗೆ ಹೇಳ್ಬೋದು, ಅಥವಾ ಇದ್ದಿದ್ ಬಿಸ್ನೆಸ್ ಬಗ್ಗೆ ಹೇಳ್ಬೋದು. ಇಲ್ಲ ಅಂತಂದ್ರೆ ಈಗೆಲ್ಲ ಹಿಂಗ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರ ನೋಡ್, ಹಂಗ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಇಲ್ಲ ಅಲ್ಲಿ ಇಲ್ಲಿ ಬೋರ್ಡ್ ಹಚ್ತಾರ, ಓಕೆ ಪಾಂಪ್ಲೆಂಟ್ ಹಚ್ತಾರ. ಸೊ ಅಂತ ಹಂಗ ನೀವ್ ಹೆಂಗ್ ಮಾಡ್ತೀರಿ ಅದ್ರ ಮೇಲೆ ನಿಮ್ ಹೊಸ ಕಸ್ಟಮರ್ಸ್ ನ ನೀವು ತಗೋಬಹುದು ಅಂತ ಹೇಳ್ತಾನೆ. ಸೊ ಯು ಶುಡ್ ಪ್ಲಾನ್ ವೆಲ್. ಓಕೆ ಸೊ ದಿಸ್ ಈಗ ಏನ್ ಹೇಳ್ತಾನೆ ನೋಡ್ರಿ, ಇದೇನಾಯ್ತು ಕಸ್ಟಮರ್ ಬಗ್ಗೆ ಮುಗೀತು. ಓಕೆ ಸೊ ಏನ್ ನೋಡಿದ್ರಿ ಕಸ್ಟಮರ್ ಬಗ್ಗೆ ಏನಿಲ್ಲ, ಫಸ್ಟ್ ಅವ್ರನ್ನ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ನ ನೋಡ್ಬೇಕು, ಕಸ್ಟಮರ್ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು, ಆಮೇಲೆ ಅವ್ರದ್ದು ಫೀಡ್ಬ್ಯಾಕ್ ತಗೋಬೇಕು. ಓಕೆ ಅದನ್ನೇ ಎಕ್ಸ್ಪ್ಲನೇಷನ್ ಮಾಡೇನಿರಿ. ಓಕೆ ಸೊ ದಿಸ್ ಇಸ್ ಅಬೌಟ್ ದ ಕಸ್ಟಮರ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ ಏನ್ ಹೇಳ್ತಾನೆ, ಫಸ್ಟ್ ಕಸ್ಟಮರ್ ತಿಳಿತ ಎಲ್ಲಾರ್ಗು ಪ್ಲೀಸ್ ರಿಪ್ಲೈ. ಟೋಟಲಿ ಕಸ್ಟಮರ್ ತಿಳಿತ, ಕಸ್ಟಮರ್ ಫೋಕಸ್ ಇರ್ಬೋದು, ಕಸ್ಟಮರ್ ರಿಲೇಶನ್ಶಿಪ್ ಅಂಡ್ ಸ್ಯಾಟಿಸ್ಫಿಕೇಶನ್ ಇರ್ಬೋದು, ಕಸ್ಟಮರ್ ಅಂಡ್ ಮಾರ್ಕೆಟ್ ನಾಲೆಜ್ ಇರ್ಬೋದು. ಸೊ ಟೋಟಲಿ ಕಸ್ಟಮರ್ ಬಗ್ಗೆ ತಿಳಿತ, ಪ್ಲೀಸ್ ರಿಪ್ಲೈ. I want everyone to reply. Okay. Okay, very good. So next ಏನ್ ಹೇಳ್ತಾನೆ ನೋಡ್ರಿ, ಕಸ್ಟಮರ್ ಇಂಪಾರ್ಟೆಂಟ್. ನಮಗೆ ಹೆಂಗ್ ನೀವು ಇಂಪಾರ್ಟೆಂಟ್ ಹಂಗ ಬಿಸ್ನೆಸ್ ಗೆ ಕಸ್ಟಮರ್ಸ್ ಇಂಪಾರ್ಟೆಂಟ್. ಓಕೆ ಓಕೆ ಸೊ ನೆಕ್ಸ್ಟ್ ನೋಡ್ರಿ,
ಈಗೇನ್ ಹೇಳಾಕತ್ತಾನ ನೋಡ್ರಿ, ಈಗ ಟರ್ಮ್ ಲೀಡರ್ಶಿಪ್, ಓಕೆ, ಲೀಡರ್ಶಿಪ್ ಒಂದು, ಸ್ಟ್ರಾಟಜಿಕ್ ಪ್ಲಾನಿಂಗ್ ಒಂದು, ಓಕೆ, ಮತ್ತೆ ಕಸ್ಟಮರ್ ಅಂಡ್ ಮಾರ್ಕೆಟ್ ಫೋಕಸ್, ಇವ್ ಮೂರು ಕಾನ್ಸ್ಟಿಟ್ಯೂಟ್ ದ ಲೀಡರ್ಶಿಪ್ ಟ್ರೇಡ್ ಅಂತ ಹೇಳ್ತಾನ. ಓಕೆ, ಸೊ ಇವ್ ಮೂರು ಕೂಡಿ ನಿಮ್ಗೆ ಒಂದು ಲೀಡರ್ಶಿಪ್ ಟ್ರೇಡ್ ಅಂತ ಕರಿತಾನ. ಓಕೆ, ಫಿಗರ್ ನಾಗ ತೋರ್ಸಾತಾನ ನೋಡ್ರಿ, ನೆಕ್ಸ್ಟ್ ಫಿಗರ್ ಡಿಸ್ಪ್ಲೇ ಮಾಡ್ತೀನಿ ನಿಮ್ಗೆ. ಸಿ ಓಕೆ, ಯಾವ್ಯಾವ ಲೀಡರ್ಶಿಪ್, ಸ್ಟ್ರಾಟಜಿಕ್ ಪ್ಲಾನಿಂಗ್ ಮತ್ತೆ ಕಸ್ಟಮರ್ ಅಂಡ್ ಮಾರ್ಕೆಟ್ ಫೋರ್ಸ್, ಇವ್ ಮೂರು ಕೂಡಿ, ಇವ್ ಮೂರು ಬ್ಲಾಕ್ಸ್ ಕೂಡಿ ಏನ್ ಕರಿಗತ್ತಾನ ನಿಮ್ಗೆ ಲೀಡರ್ಶಿಪ್ ಟ್ರೇಡ್ ಅಂತ ಕರಿತಾನ. ಅಂದ್ರೆ ನಿಮಗೆ ಎಕ್ಸ್ಪ್ಲೈನ್ ಲೀಡರ್ಶಿಪ್ ಟ್ರೇಡ್ ಅಂತ ಕೇಳ್ದ ಅಂತ ಅಂದ್ರೆ 5 marks ಗೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಲೀಡರ್ಶಿಪ್, ಸ್ಟ್ರಾಟಜಿಕ್ ಪ್ಲಾನಿಂಗ್, ಕಸ್ಟಮರ್ ಅಂಡ್ ಮಾರ್ಕೆಟ್ ಫೋರ್ಸ್, ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು. ಅಂಡರ್ಸ್ಟೂಡ್? ದೀಸ್ 3 ಟಾಪಿಕ್ಸ್ ಆರ್ ಕಾಲ್ಡ್ ಆಸ್ ಲೀಡರ್ಶಿಪ್ ಟ್ರೇಡ್, TRAID. ಓಕೆ, ನಿಮ್ಗೆ ಕ್ವಶನ್ ಹಿಂಗೂ ಕೇಳ್ಬೋದು. ಓಕೆ, ಎಕ್ಸ್ಪ್ಲೈನ್ ಲೀಡರ್ಶಿಪ್ ಟ್ರೇಡ್ ಅಂತ ಕೇಳ್ತಾನೆ. ಸೊ ಅವಾಗ ಏನ್ ಎಕ್ಸ್ಪ್ಲೈನ್ ಮಾಡ್ತೀರಿ, ಇವ್ ಮೂರನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಕ್ಲಿಯರ್ ಆತ ವಾಟ್ ಈಸ್ ಲೀಡರ್ಶಿಪ್ ಟ್ರೇಡ್ ಅಂದ್ರೆ? ಪ್ಲೀಸ್ ರಿಪ್ಲೈ. ಓಕೆ, ಸೊ ಈಗ ನಾವ್ ಎಷ್ಟ್ ಕವರ್ ಮಾಡಿದ್ವಿ? 3 ಟಾಪಿಕ್ಸ್ ನ ಕವರ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ 4th one, this one, measurement, analysis and knowledge management. Okay, 4th one ನೋಡೋಣ, that is measurement, analysis and knowledge management. Okay, so ಇಲ್ಲಿ ನೋಡ್ರಿ, measurement, analysis and knowledge management. So the measurement, analysis and knowledge management criterion determines how the organization selects, gathers, analyze and improve its data, information and knowledge assets, and how it manages its information technology. Okay, in ಹೇಳ್ತಾನೆ ನೋಡ್ರಿ, measurement, analyze and knowledge management ಅಂತ ಹೇಳ್ತಾನೆ. ಓಕೆ, ಟೋಟಲಿ ಮೆಜರ್ ಮಾಡೋದು, ಅನಲೈಸ್ ಮಾಡೋದು ಮತ್ತೆ ನಾಲೆಜ್ ಬಗ್ಗೆ ಮ್ಯಾನೇಜ್ಮೆಂಟ್ ಮಾಡಕ್ಕ ಅದನ್ನ ಎಕ್ಸ್ಪ್ಲೇನ್ ಮಾಡಾಕತ್ತಾನ. ಓಕೆ, ಏನ್ ಹೇಳಾಕತ್ತಾನ? ದಿಸ್ ಕ್ರೈಟೇರಿಯನ್ ಡಿಟರ್ಮೈನ್ಸ್, ಏನ್ ಡಿಟರ್ಮೈನ್ ಮಾಡ್ತದ? ಹೌ ಟು ಆರ್ಗನೈಸೇಷನ್, ಹೌ ದ ಆರ್ಗನೈಸೇಷನಲ್ ಸೆಲೆಕ್ಟ್ಸ್. ಓಕೆ, ಆರ್ಗನೈಸೇಷನ್ ಹೆಂಗ್ ಸೆಲೆಕ್ಟ್ ಮಾಡ್ತದ, ಓಕೆ, ಹೆಂಗ್ ಗ್ಯಾದರ್ ಮಾಡ್ಬೇಕು, ಓಕೆ, ಹೆಂಗ್ ಅನಲೈಸ್ ಮಾಡ್ಬೇಕು, ಅಂಡ್ ಇಂಪ್ರೂವ್ಸ್ ಇಟ್ಸ್ ಡಾಟಾ, ಹೆಂಗ್ ಇಂಪ್ರೂವ್ ಮಾಡ್ಬೇಕು ನಾವು ಡಾಟಾನ. ಓಕೆ, ಆಮೇಲೆ ಇನ್ಫಾರ್ಮೇಶನ್ and knowledge assessed and how it manages its information technology. Okay, ಈಗ ಆರ್ಗನೈಸೇಷನಲ್ ಸೆಲೆಕ್ಟ್ಸ್ ಅಂತಂದ್ರೆ, ಆರ್ಗನೈಸೇಷನಲ್ ಸೆಲೆಕ್ಟ್ಸ್ ಅಂದ್ರೆ ನಾವ್ ಎಲ್ಲಾನೇ ತಗೋಬಾರ್ದ. ಓಕೆ, ಆರ್ಗನೈಸೇಷನ್ ಸೆಲೆಕ್ಟ್ಸ್ ಅಂದ್ರೆ ನಾವ್ ಏನೇ ಇರ್ಲಿ ಅದನ್ನ, ಇಟ್ ಮೇ ಬಿ ಅ ಡಾಟಾ ಆರ್ ಇಟ್ ಮೇ ಬಿ ಎನಿ ಇನ್ಫಾರ್ಮೇಶನ್ ಆರ್ ಇಟ್ ಮೇ ಬಿ ಎನಿ ಥಿಂಗ್ ಇರ್ಬೋದು, ಏನೇ ಇರ್ಲಿ ಅದನ್ನ ಎಲ್ಲಾನೇ ತಗೋಬಾರ್ದು. ಸೊ ಆರ್ಗನೈಸೇಷನ್ ಏನ್ ಬೇಕು ಅದನ್ನ ಅಷ್ಟು ಸೆಲೆಕ್ಟ್ ಮಾಡ್ಬೇಕು. ಓಕೆ, ನಾವ್ ಅದನ್ನ ಗ್ಯಾದರ್ ಮಾಡ್ಬೇಕು. ಓಕೆ, ಗ್ಯಾದರ್ ಮಾಡೋದಂತಂದ್ರೆ ಈಗ ನಿಮ್ಗ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಿರ್ತಾನೆ. ಓಕೆ, ಸೊ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟಿರ್ತಾರ ಅಂತಂದ್ರೆ ಎಲ್ಲಾನೇ ತಗೋಬಾರ್ದು ನಾವ್. ಎಲ್ಲ ಎಕ್ಸಾಂಪಲ್ ಹೇಳಾಕತ್ತೀನ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಫೀಡ್ಬ್ಯಾಕ್. ಓಕೆ, ಬರೇ ಫೀಡ್ಬ್ಯಾಕ್ ಬಗ್ಗೆ ಅಂತಿಲ್ಲ, ನಾ ಎಲ್ಲಾನೇ ಹೇಳಾಕತ್ತೀನಿ. ಸೊ ಈಗ ನಾವ್ ಅವ್ರು ಕೊಟ್ಟಿರ್ತಾರ ಫೀಡ್ಬ್ಯಾಕ್ ಅಂತಂದ್ರೆ ಎಲ್ಲಾನೇ ತಗೋಬಾರ್ದು. ಎಲ್ಲಾರು ಸ್ವಲ್ಪ ಮಂದಿ ಬೇಕಂತ ಕೊಟ್ಟಿರ್ತಾರೆ. ಓಕೆ, ಸ್ವಲ್ಪ ಮಂದಿ ಏನೋ ನಮಗ ಬ್ಯಾಡ್ ಆಗ್ಬೇಕಂತಾನೆ ಕೊಟ್ಟಿರ್ತಾರ. ಓಕೆ, ಸೊ ಹಂಗೂ ಇರ್ತಾರ. ಸೊ ಅದಕ್ಕಂತ ಹೇಳಿ ನಮಗ್ ಏನ್ ಬೇಕೋ ಅದನ್ನ ಅಷ್ಟನ್ನ ಸೆಲೆಕ್ಟ್ ಮಾಡ್ಬೇಕು, ಅದನ್ನ ಅಷ್ಟನ್ನೇ ಗ್ಯಾದರ್ ಮಾಡ್ಬೇಕು, ಅದನ್ನ ಅಷ್ಟನ್ನ ಅನಲೈಸ್ ಮಾಡ್ಬೇಕು. ಓಕೆ, ಅನಲೈಸ್ ಮಾಡಿ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೈಬೇಡ್ರೆ, ಹೇಳ್ತೀನಿ ಒಂದ್ ಎಕ್ಸಾಂಪಲ್. ಹೆಂಗ್ ನೀವು ಫೀಡ್ಬ್ಯಾಕ್ ಕೊಟ್ಟಾಗ ಸರ್ ಎಲ್ಲಾನು ತಗೊಂಗಿಲ್ಲ. ಓಕೆ, ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಎಲ್ಲಾ ಫೀಡ್ಬ್ಯಾಕ್ ನ ಕನ್ಸಿಡರ್ ಮಾಡಂಗಿಲ್ಲ. ಸೊ ಹಿ ವಿಲ್ select. Okay, he will gather some things and he will analyze which is good and which is not good. Okay, so hanga adu analyze ಮಾಡಿ ಅದನ್ನ ಅದರ ಇನ್ಫಾರ್ಮೇಶನ್ ನ ಕೊಡ್ತಾರ. ಓಕೆ, ಸೊ ಹಂಗ ನೀವು ಎಲ್ಲಾನ ತಗೋಬಾರ್ದು. ಅದ್ರಾಗ ಜಸ್ಟ್ ಸೆಲೆಕ್ಟ್ ಮಾಡ್ಬೇಕು, ಅದನ್ನ ಸಮಥಿಂಗ್ಸ್ ಗ್ಯಾದರ್ಸ್ ಮಾಡ್ಬೇಕು, ಆಮೇಲೆ ಅನಲೈಸ್ ಮಾಡ್ಬೇಕು, ಆಮೇಲೆ ಅದನ್ನ ಹೆಂಗ್ ಇಂಪ್ರೂವ್ ಮಾಡ್ಬೇಕು, ಆ ಡಾಟಾನ ನಾವು ಹೆಂಗ್ ಇಂಪ್ರೂವ್ ಮಾಡ್ಬೇಕು, ಹೆಂಗ್ ಇನ್ಫಾರ್ಮೇಶನ್ ನಾವು ತಗೋಬೇಕು, ಸೊ ನಾಲೆಜ್ ನ ಹೆಂಗ್ ಮಾಡ್ಬೇಕು. ಸೊ ಇದನ್ನೆಲ್ಲ ನಾವು ಪ್ಲಾನ್ ಮಾಡ್ಬೇಕು. ಓಕೆ, ಹಂಗ ಮಾಡೋದಲ್ಲ. ಸೊ ಅದು ಕೊಟ್ಟಿದ್ದನ್ನ, ಅವ್ರು ಕೊಟ್ಟಿದ್ದ ಫೀಡ್ಬ್ಯಾಕ್ ನ ನಾವು ಹೆಂಗ್ ಇಂಪ್ರೂವ್ ಮಾಡ್ಬೇಕು, ಸೊ ಅದನ್ನ ನಾವು ತಿಳ್ಕೊಬೇಕು. ಸೊ ದಟ್ ಈಸ್ ಅದಕ್ಕೆ ಏನಂತ ಕರಿತಾನ ಟರ್ಮ್ ಮೆಜರ್ಮೆಂಟ್, ಅನಲೈಸಿಸ್ ಅಂಡ್ ನಾಲೆಜ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾನೆ. ಓಕೆ, ಸೊ ಕ್ಲಿಯರ್ ಅಬೌಟ್ ದ ಡೆಫಿನೇಷನ್ ಆಫ್ ಮೆಜರ್ಮೆಂಟ್, ಅನಲೈಸಿಸ್ ಅಂಡ್ ನಾಲೆಜ್ ಮ್ಯಾನೇಜ್ಮೆಂಟ್? ಪ್ಲೀಸ್ ರಿಪ್ಲೈ. Please reply. Okay.
Okay, lower your hands. So next ನೋಡೋಣ ಇದರ ಬಗ್ಗೆ. So measurement, analysis and improvement of organizational performance. Okay. So ಹಂಗಂದ್ರೆ ಏನು performance measurement ಬಗ್ಗೆ ಹೇಳಕತ್ತಾನ ನೋಡ್ರಿ. Collecting, aligning and integrating data and information. Okay. So ನಾವು ಅದ್ರ ಬಗ್ಗೆ ನಾವು ಕಲೆಕ್ಟ್ ಮಾಡ್ಬೇಕು, ಅಲೈನ್ ಮಾಡ್ಬೇಕು, ಇಂಟಿಗ್ರೇಟ್ ಮಾಡ್ಬೇಕು ಏನ ಡಾಟಾ ಮತ್ತೆ ಇನ್ಫಾರ್ಮೇಶನ್ ಅಂತ ಹೇಳ್ತಾನೆ. ಓಕೆ. Tracking the overall performance of the organization and process relative to strategic objectives and action plan. Okay. So overall performance, organization overall performance ಹೆಂಗ್ ನಡೆದದ ಅದನ್ನ ನಾವು ಟ್ರ್ಯಾಕ್ ಮಾಡ್ಬೇಕು. ಓಕೆ. ಆಮೇಲೆ ಪ್ರೋಗ್ರೆಸ್ ರಿಲೇಟೆಡ್ ಟು ಆಬ್ಜೆಕ್ಟ್ ರಿಲೇಟಿವ್ ಸ್ಟ್ರಾಟಜಿಕ್ ಆಬ್ಜೆಕ್ಟ್ ಮತ್ತೆ ಆಕ್ಷನ್ ಪ್ಲಾನ್ ನಾವು ಹೆಂಗ್ ಮಾಡ್ಕೋಬೇಕು. ಓಕೆ. ಸೊ ಈಗ ನಾವು ಗ್ಯಾದರ್ ಮಾಡ್ತೀವಿ ಎಲ್ಲ ಇನ್ಫಾರ್ಮೇಶನ್ ರಿಲೇಟೆಡ್ ಟು ನಮ್ಗೆ ಏನ್ ಫೀಡ್ಬ್ಯಾಕ್ ಬಂದಿರ್ತದೆ ಅದು. ಸೊ ರಿಲೇಟೆಡ್ ಟು ಏನೋ ಒಂದು ಡಾಟಾ ಅಥವಾ ನಾಲೆಜ್ ನ ನಾವು ಗ್ಯಾದರ್ ಮಾಡ್ತೀವಿ. ಗ್ಯಾದರ್ ಮಾಡಿ ಕಲೆಕ್ಟ್ ಮಾಡಿ ಅದನ್ನ ಅಲೈನ್ ಮಾಡಿ ಅದನ್ನ ಅನಲೈಸ್ ಮಾಡಿ ಇಂಟಿಗ್ರೇಷನ್ ಮಾಡಿ ಎಲ್ಲ ಮಾಡ್ತೀವಿ. ಓಕೆ. ಸೊ ಅದಾದ್ಮೇಲೆ ಏನ್ ಹೇಳ್ತಾನವ ಅಂತಂದ್ರ ಟ್ರ್ಯಾಕ್ ಮಾಡ್ಬೇಕು ನಾವು. ಬರೀ ಇದು ಮಾಡೋದು ಪ್ಲಾನ್ ಮಾಡೋದು ಅನಲೈಸ್ ಮಾಡೋದು ಅಷ್ಟೇ ಅಲ್ಲ, ನಿಮ್ ಪರ್ಫಾರ್ಮೆನ್ಸ್ ನ ಹೆಂಗ್ ನಡೆದಿದೆ, ನಿಮ್ದು ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ನ ಹೆಂಗ್ ನಡೆದಿದೆ ಅಂತ ಟ್ರ್ಯಾಕಿಂಗ್ ಮಾಡ್ಬೇಕು. ಓಕೆ. ಟ್ರ್ಯಾಕಿಂಗ್ ಮಾಡಿದ್ಮೇಲೆ ದ ಪ್ರೋಗ್ರೆಸ್ ರಿಲೇಟಿವ್ ಟು ದಟ್ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್. ಆ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ ಅಂದ್ರೆ ಪರ್ಟಿಕ್ಯುಲರ್ ಥಿಂಗ್ ನೀವೇನು ಆರ್ಗನೈಸೇಷನ್ ನಡೆಸಿರ್ಲ ಅದರದ ಪ್ರೋಗ್ರೆಸ್ ಏನದ. ಓಕೆ. ಅದನ್ನ ಆಕ್ಷನ್ ಪ್ಲಾನ್ ನೀವು ಮಾಡ್ಕೋಬೇಕು. ಓಕೆ. ನಾವ್ ಹೆಂಗ್ ಮಾಡಿದ್ರೆ ನಂದು ಆರ್ಗನೈಸೇಷನ್ ಕರೆಕ್ಟ್ ಆಗ್ತದೆ. ಸೊ ಈಗ ನಾವ್ ಏನೋ ಬಂದ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಟು ಹೋಗಿರ್ತಾನೆ. ಓಕೆ. ಸೊ ಕೊಟ್ಟು ಹೋದ್ಮೇಲೆ ಅವನ್ ಫೀಡ್ಬ್ಯಾಕ್ ನ ಹೆಂಗ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಅದು ಫುಲ್ಫಿಲ್ಮೆಂಟ್ ಆಗ್ತದೆ. ಓಕೆ. ಸೊ ಅದ್ ಆಕ್ಷನ್ ಪ್ಲಾನ್ ನಾವು ಮಾಡ್ಬೇಕು. ಓಕೆ. ಸೊ ಅದ್ರ ಬಗ್ಗೆ ನಾವು ಇಲ್ಲೇ ಮೆಷರ್ಮೆಂಟ್, ಅನಲೈಸಿಸ್ ಮತ್ತೆ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾನ. ಓಕೆ. ಸೊ ಅದ್ರ ಬಗ್ಗೆ ಹೇಳಾಕತ್ತಾನ. ಸೊ ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಅಂತಂದ್ರೆ ನಮ್ದು ಆರ್ಗನೈಸೇಷನ್ ಹೆಂಗ್ ನಡೆದ ಪರ್ಫಾರ್ಮೆನ್ಸ್ ಅದನ್ನ ನೋಡ್ಕೋಬೇಕು. ಓಕೆ. ಆಮೇಲೆ ಪ್ರೋಸೆಸ್ ರಿಲೇಟೆಡ್ ಸ್ಟ್ರಾಟಜಿಕ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಇನ್ ಹೆಂಗ್ ಪ್ರೋಗ್ರೆಸ್ ಇದೆ. ಓಕೆ. ಆಮೇಲೆ ಅದ್ರ ಆಕ್ಷನ್ ಪ್ಲಾನ್ ಏನಿದೆ ಸೊ ಅದನ್ನ ನೋಡ್ಬೇಕಂತ ಹೇಳ್ತಾನೆ. Next, performance analysis, review and informant. So this thing is about performance measurement. Okay. ಆಮೇಲೆ ನೆಕ್ಸ್ಟ್ ಏನದ ಹೇಳಾಕತ್ತಾನ ಅಂತಂದ್ರ ಪರ್ಫಾರ್ಮೆನ್ಸ್ ಅನಲೈಸಿಸ್, ರಿವ್ಯೂ ಅಂಡ್ ಇಂಪ್ರೂವ್ಮೆಂಟ್ ಬಗ್ಗೆ ಹೇಳಾಕತ್ತಾನ. ಸೊ ಇಲ್ಲೇನ್ ಹೇಳ್ತಾನ ನೋಡ್ರಿ. assessing the organizational success, competitive performance and progress on strategic object. Okay. So ಆರ್ಗನೈಸೇಷನಲ್ ಸಕ್ಸಸ್, ಕಾಂಪಿಟೇಟಿವ್ ಪರ್ಫಾರ್ಮೆನ್ಸ್ ಜೊತೆ ಕಾಂಪಿಟೇಟಿವ್ ಜೊತೆ ಪರ್ಫಾರ್ಮೆನ್ಸ್ ಆಮೇಲೆ ಸ್ಟ್ರಾಟಜಿಕ್ ಆಬ್ಜೆಕ್ಟ್ ಪ್ರೋಗ್ರೆಸ್ ಏನದ ಅದನ್ನೆಲ್ಲ ನಾವು ಅಸೆಸಿಂಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಅಸೆಸಿಂಗ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಆರ್ಗನೈಸೇಷನಲ್ ಸಕ್ಸಸ್ ಅಂತಂದ್ರೆ ಓಕೆ, ಆರ್ಗನೈಸೇಷನಲ್ ಸಕ್ಸಸ್ ಅಂತಂದ್ರೆ ನಿಮ್ದು ಹೆಂಗ್ ಆರ್ಗನೈಸೇಷನ್ ಕರೆಕ್ಟ್ ಆಗಿ ಸಕ್ಸಸ್ ಆಗಿ ಹೊಂಟದ ಅದನ್ನ ನೀವು ಪ್ಲಾನ್ ಮಾಡ್ಬೇಕು. ಓಕೆ. ಮೆಷರ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕು. ಅಂದ್ರೆ ಪ್ರೀವಿಯಸ್ ಇಯರ್ನಾಗ ಇಷ್ಟ ಆತ, ನೆಕ್ಸ್ಟ್ ಇಯರ್ನಾಗ ಇಷ್ಟ ಆಗತ್ತದ ಅಂದ್ರೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಹಂಗ ಅನಲೈಸ್ ಮಾಡ್ಬೇಕು ನೀವು. ಓಕೆ. ಆಮೇಲೆ ಕಾಂಪಿಟೇಟಿವ್ ಪರ್ಫಾರ್ಮೆನ್ಸ್. ಓಕೆ. ಬೇರೆದವ್ರದ್ದು ಕಾಂಪಿಟೇಷನ್ ನಾಗ ನಮ್ದು ಪರ್ಫಾರ್ಮೆನ್ಸ್ ಹೆಂಗ್ ಆಗತ್ತದ, ಅವ್ರದ್ದು ಹೆಂಗ್ ಆಗತ್ತದ. ಸೊ ಆ ಕಾಂಪಿಟೇಟಿವ್ ಪರ್ಫಾರ್ಮೆನ್ಸ್ ನ ನೀವು ನೋಡ್ಕೋಬೇಕು. ಆಮೇಲೆ ಪ್ರೋಗ್ರೆಸ್ ಆನ್ ಸ್ಟ್ರಾಟಜಿಕ್ ಆಬ್ಜೆಕ್ಟ್ಸ್. ಓಕೆ. ಆ ಸ್ಟ್ರಾಟಜಿಕ್ ಆಬ್ಜೆಕ್ಟ್ ಬಗ್ಗೆ ಹೆಂಗ್ ಪ್ರೋಗ್ರೆಸ್ ಆಗಾಕತ್ತದ. ಓಕೆ. ನೀವೇನ್ ಸ್ಟ್ರಾಟಜಿಕ್ ಆಬ್ಜೆಕ್ಟ್ ಅಂದ್ರೆ ಅವ್ರ ಏನ್ ಕೊಟ್ಟು ಹೋಗಿರ್ತಾರಲ್ಲ ಸೊ ದಟ್ ಆ ಏನ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕು ಅನ್ನಕತ್ತಿರಲ್ಲ ಅದ್ರ ಪ್ರೋಗ್ರೆಸ್ ಹೆಂಗ್ ಆಗತ್ತದ ಅಂತ ಹೇಳಿ ನೋಡ್ಬೇಕು. ಓಕೆ. ಸಿಸ್ಟಮೇಟಿವ್ ಇವ್ಯಾಲ್ಯೂಯೇಷನ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ವ್ಯಾಲ್ಯೂ ಕ್ರಿಯೇಷನ್ ಪ್ರೊಸೆಸ್. ಓಕೆ. ಸೊ ಸಿಸ್ಟಮೇಟಿವ್ ಅಂತಂದ್ರೆ ಒಂದ್ ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಷನ್ ಮಾಡ್ಬೇಕು. ಓಕೆ. ಆಮೇಲೆ ಇಂಪ್ರೂವ್ಮೆಂಟ್ ಯಾವ್ದಾದ್ರು ಕ್ರಿಯೇಷನ್ ಪ್ರೊಸೆಸ್ ನೀವು ಮಾಡಕತ್ತಿದ್ರಂದ್ರೆ ಅದನ್ನ ಕರೆಕ್ಟ್ ಆಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಟೋಟಲ್ ಆಗಿ ಹೇಳ್ಬೇಕಂತಂದ್ರ ದಿಸ್ ಮೆಷರ್ಮೆಂಟ್, ಅನಲೈಸಿಸ್ ಅಂಡ್ ಇಂಪ್ರೂವ್ಮೆಂಟ್ ಅಂತಂದ್ರೆ ಏನು, ನಿಮ್ದು ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಹೆಂಗ್ ನಡ್ತದೆ, ಏನ್ ಸ್ಟ್ರಾಟಜಿಕ್ ಹಾಕಿರಿ. ಓಕೆ. ಯಾರಾದ್ರೂ ನಿಮಗ್ ಬಂದ್ ಫೀಡ್ಬ್ಯಾಕ್ ಕೊಟ್ಟು ಹೋಗಿತ್ತಂದ್ರ ಅದನ್ನ ಹೆಂಗ್ ಮಾಡಾಕತ್ತೀರಿ. ಓಕೆ. ಹೆಂಗ್ ಇವ್ಯಾಲ್ಯೂಯೇಷನ್ ಮಾಡಾಕತ್ತೀರಿ, ಹೆಂಗ್ ಆಕ್ಷನ್ ಪ್ಲಾನ್ ಹಾಕಾಕತ್ತೀರಿ ಅಂತ ಅನ್ನೋದನ್ನ ಹೇಳ್ಕೊಡ್ತದೆ. ಓಕೆ. 3 minutes remaining. I will continue in the next class. Just ಇಲ್ಲಿ ತನ ತಿಳಿತಲ್ಲ ಓವರ್ ಆಲ್ ಮೆಷರ್ಮೆಂಟ್, ಅನಲೈಸಿಸ್ ಮತ್ತೆ ನಾಲೆಜ್ ಮ್ಯಾನೇಜ್ಮೆಂಟ್ ಅಂತ ತಿಳಿತಲ್ಲ. ಪ್ಲೀಸ್ ರಿಪ್ಲೈ. ಓಕೆ. ಸೊ ನೆಕ್ಸ್ಟ್ ಏನದ ನೆಕ್ಸ್ಟ್ ಕ್ಲಾಸ್ ನಾಗ ಕಂಟಿನ್ಯೂ ಮಾಡ್ತೀನಿ. ಓಕೆ. ಈಗ ಆಗಂಗಿಲ್ಲ, ಜಸ್ಟ್ 3 minutes ಉಳಿದಿದೆ. ಇನ್ನ 3 slides ಅದಾವ. ಇದು ಇನ್ನ ಕಂಟಿನ್ಯೂ ಅದನ್ನ ನೆಕ್ಸ್ಟ್ ಕ್ಲಾಸ್ ನಾಗ ಕಂಟಿನ್ಯೂ ಮಾಡ್ತೀನಿ. ಮೆಷರ್ಮೆಂಟ್, ಅನಲೈಸಿಸ್ ಅಂಡ್ ನಾಲೆಜ್ಮೆಂಟ್ ಇನ್ನ 3 slides ಅದಾವ. ಓಕೆ. ಸೊ
So I'll continue with the next class and next class time. Okay. So overall, you are understanding the subject. Please reply. Overall, you are understanding the subject. If math 9 to 10 classes are okay. One the knowledge antara barakatade idr mal niಮಗೆ. Please reply. I want reply from everyone. ಏನೋ ಒಂದ್ ಸಬ್ಜೆಕ್ಟ್ ಬಗ್ಗೆ ತಿಳಾಕತ್ತದ ಹಾ ಇನ್ ಸಬ್ಜೆಕ್ಟ್ ಹಿಂಗದ ಅಂತ ನಂತರ ಗೊತ್ತಾಗೈತ್ ನಿಮಗ. ಓಕೆ. ಸೊ ಹಂಗೇನಾದ್ರು ನಿಮ್ಗೇನಾದ್ರು ಹಂಗೇನಾದ್ರು ಡೌಟ್ ಇತ್ತು ಇಲ್ಲ ಇದ್ರ ಬಗ್ಗೆ ಏನ ಕ್ಲಿಯರ್ ಆಗಿಲ್ರಿ ಮೇಡಮ್ ಅಂತ ಅನ್ನೋದಿತ್ತ ಅಂದ್ರೆ ಪ್ಲೀಸ್ ನನಗ ಆಮೇಲೆ ಕೇಳಿ. ಓಕೆ. ಸಮ್ ಟೈಮ್ಸ್ ಥೇರಿ ಬಾಳ ಅದಪಿ. ಥೇರಿನೇ ಅದ ಆಕ್ಚುಲಿ ಇದ್ರಾಗ ಜನರಲ್ ಅದ ಅದನ್ನ ಪರ್ಟಿಕ್ಯುಲರ್ ಆಗಿ ಟೆಕ್ನಾಲಜಿ ರಿಲೇಟೆಡ್ ಅಂತಾನೆ ಅದೇನಿಲ್ಲ. ಓಕೆ, ಜನರಲ್ ಆಗಿ ಅದ ಬಟ್ ಸ್ವಲ್ಪ ಥೇರಿನೇ ಬಾಳ ಅದ, ಥಿಯರಾಟಿಕಲ್ ಸಬ್ಜೆಕ್ಟ್ ಅದ. ಆಮೇಲೆ ಈಸಿಲಿ ಎಕ್ಸಾಮ್ನೇ ಬರಿಬಹುದು. ನಿಮಗ್ ಒಂದ್ ಸಬ್ಜೆಕ್ಟ್ ಇದನ್ನ ಅನ್ಸತ್ತೆ ಅಂಡರ್ಸ್ಟ್ಯಾಂಡ್ ಜನರಲ್ ಅದ ಪೂರಾಪಿ. ಈಸಿಲಿ ಅಂಡರ್ಸ್ಟ್ಯಾಂಡು ಆಗ್ತದೆ. ಆಮೇಲೆ ನೀವು ಈಸಿಲಿ ಎಕ್ಸಾಮ್ನಾಗ ಬರೀನಬಹುದು. ಯಾಕಂತಂದ್ರೆ ಏನ ನಿಮಗ ಒಂದ್ಸತಿ ಸ್ಟ್ರಾಟಜಿಕ್ ಏನದ ಗೊತ್ತಾತಂತ ತಿಳ್ಕೊರಿ. ಸೊ ಅವಾಗ ನೀವು ಬಿಸ್ನೆಸ್ ಬಗ್ಗೆ ಎಲ್ಲ ಅಂತ ನೀವು ಬರೀತೀರಿ. ಈಸಿಲಿ ನೀವು ಇಂಟರ್ನಲ್ ಆಗಿ ಬರೀನಬಹುದು. ಓಕೆ. ಸೊ ನಾಟ್ ದಟ್ ಮಚ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಅನ್ನಕ್ ಬರಂಗಿಲ್ಲ. ಈಸಿ ಇದೆ. ಓಕೆ. ಸಮ್ ಟೈಮ್ಸ್ ನಾವ್ ಏನೇನೋ ರಿಪ್ಲೈ ಮಾಡಕ್ ಆಗಿರಲ್ಲ. ಯಾಕಂದ್ರೆ ನಂದ ವಾಟ್ಸಪ್ ಮೀನ್ಸ್ ಡಾಟಾ ಕ್ಲಾಸ್ನಾಗ ಮುಗ್ಯಾಕತ್ತದ. ನಾ ವಾಟ್ಸಪ್ ಜಾಸ್ತಿ ನೋಡಲ್ಲಾಗಿನಿ. ಸೊ ಪ್ಲೀಸ್ ಹಂಗ ಏನಾದ್ರು ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ಕಾಲ್ ಮಾಡ್ಬಿಡ್ರಿ ಡೈರೆಕ್ಟ್ಲಿ. ಓಕೆ. ನಂದ ಡಾಟಾ ಕ್ಲಾಸ್ನಾಗ ಕ್ಲಾಸ್ ತಗೊಂಡು ಅಪ್ಲೋಡ್ ಮಾಡೋದ್ರಾಗ ವಿಡಿಯೋ ಡಾಟಾ ಮುಗ್ಯಾಕತ್ತದ. ಸೊ ಆಮೇಲೆ ಡಾಟಾ ಉಳಾಕತ್ತಿಲ್ಲ. ಸೊ ಸಮ್ ಟೈಮ್ಸ್ ಎಲ್ಲ ಆಲ್ಮೋಸ್ಟ್ ಆಫ್ ಮಾಡಿ ಇಡಾಕತ್ತೀನಿ ನಾನು ಡಾಟಾನ. ಯಾಕಂದ್ರೆ ಕ್ಲಾಸಿಗೆ ಅಷ್ಟೇ ಅದನ್ನ ಆಗ್ಲಿ ಅಂತ ಮಾರ್ನಿಂಗ್ ಆಫ್ ಮಾಡತ್ತೀನಿ, ನೈಟ್ ಆಫ್ ಮಾಡತ್ತೀನಿ ನಾನು. ಆ ಕ್ಲಾಸಿಗೆ ಪರ್ಟಿಕ್ಯುಲರ್ ಪೀರಿಯಡ್ ಆಗ್ಲಿ ಅಂತ ಹೇಳಿ. ಸೊ ಹಂಗೇನಾದ್ರೂ ಇಂಪಾರ್ಟೆಂಟ್ ಥಿಂಗ್ ಇತ್ತು ಅಂತಂದ್ರೆ ಡೈರೆಕ್ಟ್ಲಿ ಪ್ಲೀಸ್ ಕಾಲ್ ಮಾಡ್ರಿ ವಾಟ್ಸಪ್ ಗಿಟ್ಟ. ಓಕೆ. ಓಕೆ, ಥ್ಯಾಂಕ್ ಯು.